ಹಾಯ್ ನಮಸ್ತೆ ಎಲ್ಲರಿಗೂ. ನಾನಿವತ್ತು ಬೆಂಡೆಕಾಯಿ ಫ್ರೈಯನ್ನು ಮಾಡ್ತಾಯಿದ್ದೀನಿ. ಇದಕ್ಕೆ ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಗರಂ ಮಸಾಲ ಪೌಡರನ್ನು ತಗೊಂಡಿದ್ದೀನಿ. ಈಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯನ್ನು ಹುರ್ಕೋತಾ ಇದ್ದೀನಿ. ನನ್ನ ರೆಸಿಪೀಸ್ ಚಾನಲ್ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಶ್ಯಾಮಲಾ ಫುಡ್ ಸಿಟಿ ಅನ್ನುವಂಥ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಎನ್ಕರೇಜ್ಮೆಂಟ್ ಸಿಗುತ್ತೆ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಬೆಂಡೆಕಾಯನ್ನು ಹುರ್ಕೋತಾ ಇದ್ದೀನಿ ಕೆಂಪಗಾಗೋ ಥರ. ಇದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಹುರ್ಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಆಯಿಲನ್ನು ಕೂಡ 2 ಸ್ಪೂನ್ ಆಯಿಲನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಉಪ್ಪು ಹಾಕಿ ಹುರ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡಿ ಎಷ್ಟೊಂದಿತ್ತು ಬೆಂಡೆಕಾಯಿ, ಉರಿತಾ ಕಮ್ಮಿ ಆಗುತ್ತೆ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೆಂಡೆಕಾಯನ್ನು ತಗೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈಗ ನಾವು ಇದನ್ನು ಬೆಂಡೆಕಾಯಿ ಹುರಿದಿದ್ದಾದಮೇಲೆ ಸೈಡಲ್ಲಿ ಎತ್ತಿಟ್ಕೋಬೇಕು. ಹುರಿದಿದ್ದಾಗಿದೆ ಅನಿಸುತ್ತೆ ಆಲ್ಮೋಸ್ಟು. ನೋಡಿ ಆ ಥರ ಕೆಂಪಗಾಗಬೇಕು. ಜಾಸ್ತಿ ರೋಸ್ಟ್ ಮಾಡೋಕ್ಕೆ ಹೋಗಬಾರ್ದು. ನೆಕ್ಸ್ಟ್ ಈಗ ಅದೇ ಬಾಣಲೆಗೆ ನಾನು ಈರುಳ್ಳಿನ ಹಾಕ್ಕೊಂಡು ಹುರಿತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೂ ಆಯಿಲ್ ಹಾಕ್ಕೊಂಡು ಹುರಿಬೇಕು. ನಾನು ಸನ್ಫ್ಲವರ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ. ಇದಕ್ಕೂ ಕೂಡ ನಾವು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಹುರಿದ್ರೆ ಬೇಗನೆ ಫ್ರೈ ಆಗುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಈಗಲೇ ಆ್ಯಡ್ ಮಾಡ್ಕೊಂಡ್ಬಿಡಬೇಕು. ನೋಡಿ ಆಗಲೇ ಒಂದೊಂದು ಸೈಡ್ ಕೆಂಪಗೆ ಬರ್ತಾಯಿದೆ. ಈ ಥರ ಇನ್ನೂ ಸ್ವಲ್ಪ ಕೆಂಪಗಾಗಬೇಕು. ಈರುಳ್ಳಿ ಕಲರ್ ಬಿಡಬೇಕದು. ಈ ಥರ ಹುರಿಬೇಕು. ನೆಕ್ಸ್ಟ್ ಈಗ ನಾನು ಇದಕ್ಕೆ ಹಸಿಮೆಣಸಿನ್ಕಾಯನ್ನು ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿ ಕೂಡ ಜಾಸ್ತಿ ಹುರಿಯೋಕ್ಕೆ ಹೋಗಬಾರ್ದು. ಇದು ನಾನು ಜಾಸ್ತಿನೇ ತೊಗೊಂಡಿದ್ದೆ. ಈ ಹಸಿಮೆಣಸಿನ್ಕಾಯಿ ಖಾರ ಕಡಿಮೆ ಇತ್ತು ಅಂತ. ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ತಗೊಳ್ಳಿ. ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಹಾಕಿದ್ರೆ ಆಯಿತು. ಈಗ ನೋಡಿ ನಾನು ಟೊಮೊಟೊನ ಹಾಕ್ತಾಯಿದ್ದೀನಿ. ಇದು ಕೂಡ ಸಣ್ಣದಾಗಿ ಕಟ್ ಮಾಡ್ಕೋಬೇಕು, ಬೇಗ ಫ್ರೈ ಆಗುತ್ತೆ. ನಾವು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಬೇಗನೆ ಫ್ರೈ ಆಗ್ತಾ ಹೋಗುತ್ತೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹೊತ್ತು ಹೈ ಫ್ಲೇಮ್ನಲ್ಲಿಟ್ಟು. ಫ್ರೈ ಆಗ್ತಾ ಇದೆ ಆಲ್ರೆಡಿ. ನೋಡಿ ಈ ಥರ ಎಲ್ಲ ಕೂಡ ಫ್ರೈ ಆದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು. ಚಾನಲ್ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾನು ಲಾಸ್ಟಲ್ಲಿ ಗರಂ ಮಸಾಲ ಪೌಡರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಶ್ಯಾಮಲಾ ಫುಡ್ ಸಿಟಿ ಅನ್ನೋ ಯೂಟ್ಯೂಬ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬರ್ಸ್ ಎಲ್ಲ ಜಾಸ್ತಿ ಆದರೆ ನನಗೂ ಇನ್ನೂ ಹೆಚ್ಚಾಗಿ ರೆಸಿಪೀಸ್ ಮಾಡೋಕ್ಕೆ ಇಷ್ಟ ಆಗುತ್ತೆ. ಈಗ ನಾವು ಹುರಿದು ಸಪ್ರೇಟಾಗಿ ಇಟ್ಕೊಂಡಿದ್ವಲ್ವ, ಆ ಬೆಂಡೆಕಾಯನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಹಸಿ ಬೆಳ್ಳುಳ್ಳಿ ಹಾಕಬೇಕು, ಚೆನ್ನಾಗಿರುತ್ತೆ. ಈ ಥರ ಎಲ್ಲ ಕೂಡ ಮಿಕ್ಸ್ ಮಾಡಿ
ಇನ್ನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು. ಈಗ ಒಂದು ಚಿಕ್ಕ ಗ್ಲಾಸ್ ಅಷ್ಟು ವಾಟರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಗರಂ ಮಸಾಲ ಹಾಕಿದ್ನಲ್ವ, ಅದೆಲ್ಲ ಬ್ಲೆಂಡ್ ಆಗಲಿ ತರಕಾರಿಗೆ ಅಂತ. ಈ ಥರ ಕುದಿ ಬರೋ ಥರ ಆಗುತ್ತೆ ಗೊಜ್ಜನ್ನು. ನಾವು ಇದನ್ನು ಸ್ಮ್ಯಾಶರಲ್ಲಿ ಸ್ಮ್ಯಾಶ್ ಮಾಡಬೇಕು, ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ನಾನು ಸಪ್ರೇಟ್ ತಗೊಂಡು ಸ್ಮ್ಯಾಶ್ ಮಾಡಿದೆ ಗೊಜ್ಜನ್ನು. ಈಗ ನಾನು ಆಲ್ರೆಡಿ ಮುದ್ದೆಗೆ 1 ಲೀಟ್ರಷ್ಟು ವಾಟರನ್ನು ಹಾಕ್ಕೊಂಡಿದ್ದೆ. ಅದಕ್ಕೆ ಆಲ್ರೆಡಿ ಇರುವಂತಹ ಅನ್ನನ ಹಾಕ್ಕೊಂಡಿದ್ದೆ. ಈಗ ಹಿಟ್ಟು ಹಾಕ್ತಾಯಿದ್ದೀನಿ. ನಾನು ಅನ್ನ ಹಾಕಿ, ರೆಡಿ ಇರುವಂಥ ಅನ್ನ ಹಾಕಿ ಮುದ್ದೆ ಮಾಡೋದು. ಹಿಟ್ಟು ಕುದಿ ಬರ್ತಾಯಿದೆ ಆಲ್ರೆಡಿ. ಚೆನ್ನಾಗಿ ಕುದಿಬೇಕು. ಒಂದು 10 ಮಿನಿಟ್ಸ್ ಆದರೂ ಇದು ಚೆನ್ನಾಗಿ ಕುದಿಬೇಕು. ನೋಡಿ, ಇಲ್ಲ ಆಲ್ರೆಡಿ ಗೊಜ್ಜು ಸ್ಮ್ಯಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಮುದ್ದೆನೂ ಕೂಡ ರೆಡಿ ಆಯಿತು. ಸಂಡೇ ಸ್ಪೆಷಲ್ ಮುದ್ದೆ ಬೆಂಡೆಕಾಯಿ ಗೊಜ್ಜು ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.